ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಒಂದು ಸಿನಿಮಾ ಇಟ್ಟಾದರೆ ಅದರ ಮುಂದುವರೆದ ಭಾಗಗಳು ಬರೋದು ಸಹಜನೇ. ಕೆಲವು ಸಿನಿಮಾಗಳು ಮೊದಲಿನಿಂದಲೇ ಪಾರ್ಟ್ 2 ಬರೋದನ್ನು ಅನೌನ್ಸ್ ಮಾಡಿರ್ತವೆ. ಮತ್ತೆ ಕೆಲವು ಸಿನಿಮಾಗಳು ಇಟ್ಟಾದಮೇಲೆ ಸೀಕ್ವೆಲ್ಗಳನ್ನ ಅನೌನ್ಸ್ ಮಾಡ್ತಾರೆ. ಹಾಗಾದರೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ 2024ರ ಬಹು ನಿರೀಕ್ಷಿತ ಸೀಕ್ವೆಲ್ಗಳು ಯಾವುವು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಇಂಡಿಯನ್ 2 ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ನಿರ್ದೇಶನ ಮತ್ತು ಕಮಲ್ ಹಾಸನ್ ರವರ ಮೋಸ್ಟ್ ಅವೈಟೆಡ್ ಸಿನಿಮಾ ಇಂಡಿಯನ್ 2. 1996ರಲ್ಲಿ ತೆರೆಗೆ ಬಂದಿದ್ದ ಇಂಡಿಯನ್ ಸಿನಿಮಾದ ಮುಂದುವರೆದ ಭಾಗವಾಗಿರುವ ಇಂಡಿಯನ್ 2 ಈಗಾಗಲೇ ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲನ ಮೂಡಿಸಿದೆ. ಕಮಲ್ ಹಾಸನ್ ರವರ ವಿಕ್ರಮ್ ಸಿನಿಮಾ 430 ಕೋಟಿಗೂ ಕೂಡ ಅಧಿಕ ಕಲೆಕ್ಷನ್ ಮಾಡಿತ್ತು. ಇನ್ನು ಡೈರೆಕ್ಟರ್ ಶಂಕರ್ ಸೋಲಿಲ್ಲದ ಸರ್ದಾರ ಬಿಡಿ. ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ ಹೆಸರುವಾಸಿಯಾಗಿರುವ ಶಂಕರ್ ಇಂಡಿಯನ್ 2 ಸಿನಿಮಾವನ್ನು ಹೇಗೆ ತೆರೆಗೆ ತರಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನ್ಯಾಯದ ವಿರುದ್ಧ ಕಮಲ್ ಹಾಸನ್ ಹೇಗೆಲ್ಲ ಹೋರಾಟ ಮಾಡ್ತಾರೆ ಅನ್ನೋದನ್ನ ನೋಡೋಕೆ ಪ್ರೇಕ್ಷಕರು ಕೂಡ ಕುತೂಹಲದಿಂದ ಕಾಯುತ್ತಿದ್ದಾರೆ. ಪುಷ್ಪ 2 ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ನಟನೆಯ ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ಹಿಟ್ಟಾಗಿತ್ತು. ತೆಲುಗು ಹಾಗೂ ನಾರ್ತ್ ಇಂಡಿಯನ್ ಸ್ಟೇಟ್ಗಳಲ್ಲಿ ಪುಷ್ಪರಾಜ್ ಕ್ಯಾರೆಕ್ಟರ್ ಸಾಕಷ್ಟು ಹವಾ ಸೃಷ್ಟಿ ಮಾಡಿತ್ತು. ಪುಷ್ಪ ದ ರೈಸ್ ಪಾರ್ಟ್ 1ನಲ್ಲಿ ಪುಷ್ಪ ಹೇಗೆ ಹಂತವಾಗಿ ಬೆಳೆದು ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ ಅನ್ನೋದನ್ನು ಹೇಳಿದರು. ಪಾರ್ಟ್ 2ನಲ್ಲಿ ಪುಷ್ಪ ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಣೆ ಮಾಡ್ತಾನೆ, ಪೊಲೀಸರಿಂದ ಅವನಿಗೆ ಅಡ್ಡಿಯಾಗುತ್ತಾ, ಹೀಗೆ ಹಲವಾರು ಕುತೂಹಲ ಪ್ರೇಕ್ಷಕರಲ್ಲಿ ಕಾಡ್ತಿದೆ. ಈಗಾಗಲೇ ಪುಷ್ಪ 2ಗೆ ತುಂಬ ಹೈಪ್ ಇದೆ. ಸದ್ಯ ಸಿನಿಮಾದ ಶೂಟಿಂಗ್ ನಡೆಯುತ್ತಿದ್ದು ಇದೇ ವರ್ಷದ ಆಗಸ್ಟ್ 15ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ಪುಷ್ಪ 2ನ ಫಸ್ಟ್ ಲುಕ್ ಕೂಡ ಬಹಳಷ್ಟು ನಿರೀಕ್ಷೆನ ಹುಟ್ಟುಹಾಕಿದೆ. ಕಾಂತಾರ 2 2022ರಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಸಿನಿಮಾ ಕನ್ನಡ ವರ್ಷನ್ನಿಂದಲೇ ವಿಶ್ವಾದ್ಯಂತ ಸಿನಿಪ್ರಿಯರ ಪ್ರೀತಿಯನ್ನು ಸಂಪಾದಿಸಿತ್ತು. ಈ ಮಧ್ಯೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಹೆಚ್ಚಾದ ಕಾರಣ ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಭಾಷೆಗೆ ಕಾಂತಾರ ಸಿನಿಮಾವನ್ನು ಡಬ್ ಮಾಡಲಾಗಿತ್ತು. ಕಾಂತಾರ ಸಿನಿಮಾ ನೋಡಿ ಬಾಲಿವುಡ್ ಫಿಲಂ ಮೇಕರ್ಸ್ ಕೂಡ ದಂಗಾಗಿದ್ದು ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಜಾದು ಮಾಡಿತ್ತು. ಕಾಂತಾರ ಸಿನಿಮಾ ಯಶಸ್ಸಿನ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಕಾಂತಾರ ಪಾರ್ಟ್ 2 ಸಿನಿಮಾ ಮಾಡುತ್ತಿದ್ದು ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿದೆ. ಸ್ತ್ರೀ 2 ರಾಜ್ಕುಮಾರ್ ರಾವ್ ಹಾಗೂ ಶ್ರದ್ಧಾ ಕಪೂರ್ ಆ್ಯಕ್ಟ್ ಮಾಡಿದ್ದ ಹಾರರ್ ಕಾಮಿಡಿ ಸಿನಿಮಾ ಸ್ತ್ರೀ ಸರ್ಪ್ರೈಸ್ ಹಿಟ್ಟಾಗಿತ್ತು. ಸದ್ಯ ಈ ಟೀಮ್ ಮತ್ತೆ ಸೀಕ್ವೆಲ್ನೊಂದಿಗೆ ನಮ್ಮ ಮುಂದೆ ಬರ್ತಿದೆ. ರಾಜ್ಕುಮಾರ್ ರಾವ್ ಮತ್ತು ಶ್ರದ್ಧಾ ಕಪೂರ್ ಜೊತೆ ಪಂಕಜ್ ತ್ರಿಪಾಠಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಸ್ತ್ರೀ ಸಿನಿಮಾ ನೋಡಿ ಇಷ್ಟ ಆಗಿದ್ದವರಿಗೆ ಈ ಸಿನಿಮಾ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್. ಸಿಂಗಮ್ ಮತ್ತು ಸಿಂಗಮ್ ರಿಟರ್ನ್ಸ್ ಆದಮೇಲೆ ರೋಹಿತ್ ಶೆಟ್ಟಿ ಸಿಂಗಮ್ ಅಗೇನ್ ಸಿನಿಮಾದ ಜೊತೆಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಅಜಯ್ ದೇವಗನ್ ಸಿಂಗಮ್ ಅಗೇನ್ ಆಗಿ ಮತ್ತೆ ಗರ್ಜಿಸೋದಕ್ಕೆ ಆಕ್ಷನ್ ಅವತಾರದಲ್ಲಿ ಬರಲಿದ್ದಾರೆ. 2011ರಲ್ಲಿ ಸಿಂಗಮ್ ಮತ್ತು 2014ರಲ್ಲಿ ಸಿಂಗಮ್ ರಿಟರ್ನ್ಸ್ ಸಿನಿಮಾಗಳು ಬಿಡುಗಡೆಯಾಗಿ ಭರ್ಜರಿ ಯಶಸ್ಸನ್ನು ಗಳಿಸಿತ್ತು. ಈಗ 2024ರಲ್ಲಿ ಬಾಜಿರಾವ್ ಸಿಂಗಮ್ ಮತ್ತೆ ಬರ್ತಿದ್ದಾನೆ. ಸಿಂಗಮ್ ಅಗೇನಲ್ಲಿ ಅಜಯ್ ದೇವಗನ್, ರಣಬೀರ್ ಸಿಂಗ್, ಅಕ್ಷಯ್ ಕುಮಾರ್, ಕರೀನಾ ಕಪೂರ್ ಮತ್ತು ದೀಪಿಕಾ ಪಡುಕೋಣೆ ಅಲ್ಲದೆ ಟೈಗರ್ ಶ್ರಾಫ್ ಕೂಡ ಆ್ಯಕ್ಟ್ ಮಾಡ್ತಿದ್ದು ಸಿಂಗಮ್ ಫ್ರಾಂಚೈಸಿಯ ಹಿಂದಿನ ಸಿನಿಮಾಗಳು ದೊಡ್ಡ ಗೆಲುವನ್ನು ಪಡೆದುಕೊಂಡಿದ್ವು. ಈಗ ಬರುತ್ತಿರುವ ಸಿಂಗಮ್ ಕೂಡ ಅದೇ ಗೆಲುವು ಪಡೆದುಕೊಳ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಡೆ ಮಿಯನ್ ಚೋಟೆ ಮಿಯಾ 2 1998ರಲ್ಲಿ ಬಡೆ ಮಿಯನ್ ಚೋಟೆ ಮಿಯಾ ಅನ್ನೋ ಸಿನಿಮಾ ತೆರೆಗೆ ಬಂದಿತ್ತು. ಅದರಲ್ಲಿ ಗೋವಿಂದ್ ಮತ್ತು ಅಮಿತಾಬ್ ಬಚ್ಚನ್ ಆ್ಯಕ್ಟ್ ಮಾಡಿದ್ರು. ಈಗ ಅದರ ಸೀಕ್ವೆಲ್ ಬರ್ತಿದ್ದು ಅದರಲ್ಲಿ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಆ್ಯಕ್ಟ್ ಮಾಡ್ತಿದ್ರು. ಈ ಸಿನಿಮಾ ಇದೇ ವರ್ಷದ ಈದ್ಗೆ ರಿಲೀಸ್ ಆಗ್ತಿದೆ. ಕಬ್ಜಾ ಚಾಪ್ಟರ್ 2 ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಆರ್ ಚಂದ್ರು ಕಾಂಬಿನೇಷನ್ ಕಬ್ಜಾ ಸಿನಿಮಾ 2023ರ ಮಾರ್ಚ್ 17ರಂದು ಬಿಡುಗಡೆಯಾಗಿತ್ತು. ಅದರ ಮುಂದಿನ ಭಾಗ ಕಬ್ಜಾ ಚಾಪ್ಟರ್ 2. ಕಬ್ಜಾ ಸಿನಿಮಾದಲ್ಲಿ ಉಪೇಂದ್ರ, ಕಿಚ್ಚ ಸುದೀಪ್, ಶಿವರಾಜ್ ಕುಮಾರ್ ಮಾತ್ರವಲ್ಲದೆ ತೆಲುಗು ಚಿತ್ರರಂಗದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾ ತಂಡ ಈಗಾಗಲೇ ಕಬ್ಜಾ 2 ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಿದೆ. ಕಬ್ಜಾ 2 ಸಿನಿಮಾದಲ್ಲಿ 4 ಸ್ಟಾರ್ ನಟರು ನಟಿಸಲಿದ್ದು ಕನ್ನಡದ ಸ್ಟಾರ್ ನಟರು ಹಾಗೂ ತೆಲುಗಿನ ಸ್ಟಾರ್ ನಟ ಒಂದೇ ಸಿನಿಮಾದಲ್ಲಿ ನಟಿಸಲಿರುವ ಈ ಸಿನಿಮಾ ಸಿನಿ ಪ್ರೇಕ್ಷಕರಲ್ಲಿ ಹೊಸ ಅನುಭವ ನೀಡಲಿದೆ. ಈ ಸಿನಿಮಾದ ಮೂಲಕ ಪವನ್ ಕಲ್ಯಾಣ್ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ. ಬುಲ್ಬುಲೆಯ 3 ಬುಲ್ಬುಲೆಯ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಮತ್ತು ವಿದ್ಯಾ ಬಾಲನ್ ಆ್ಯಕ್ಟ್ ಮಾಡಿದ್ರು. ಬುಲ್ಬುಲೆಯ ಸಿಕ್ಕಾಪಟ್ಟೆ ಹಿಟ್ಟಾಯಿತು. ತದನಂತರ ಬುಲ್ಬುಲೆಯ 2ನಲ್ಲಿ ಕಾರ್ತಿಕ್ ಆರ್ಯನ್, ಕಿಯಾರಾ ಅದ್ವಾನಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾ ಕೂಡ ಹಿಟ್ಟಾಯಿತು. ಈಗ ಈ ಸಿನಿಮಾದ 3ನೇ ಭಾಗ ಬರ್ತಿದ್ದು ತಬು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಸಿನಿಮಾ ಇದೇ ವರ್ಷದ ದೀಪಾವಳಿಗೆ ರಿಲೀಸ್ ಆಗ್ತಿದೆ. ಇವುಗಳ ಜೊತೆ ವೆಲ್ಕಮ್ 3 ಅಂದರೆ ವೆಲ್ಕಮ್ ಟು ದ ಜಂಗಲ್ ಮತ್ತು ರೈಡ್ 2 ಸಿನಿಮಾಗಳು ಕೂಡ ಬಿಡುಗಡೆ ಆಗ್ತಿವೆ. ಇಷ್ಟೆಲ್ಲ ದೊಡ್ಡ ಸಿನಿಮಾಗಳು ಸೀಕ್ವೆಲ್ ಬಿಡುಗಡೆ ಆಗ್ತಿದ್ದು ನೀವು ಯಾವ ಸಿನಿಮಾಗೆ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್ ಶಶಿ.